ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇನ್ಸ್ಪೆಕ್ಟ್ರೇ, ನಿನ್ನೆ ರಾತ್ರಿ ನಮ್ಮಪ್ಪ ನಮಗೆ ಧಮಕಿ ಹಾಕಿದ್ರು. ಜೊತೆಗೆ ನನ್ನ ತಾಯಿನ ಸಾಯಿಸ್ತೀನಿ ಅಂತ ಕೂಡ ಹೇಳಿದ್ರು. ಅದಕ್ಕೆ ನಾನು ಇವ್ರ ಮೇಲೆ ಕೇಸ್ ಹಾಕ್ತಿದ್ದೀನಿ. ಕರ್ಕೊಂಡು ಹೋಗಿ ಇವ್ರನ್ನ. ಮೂರ್ತಿ, ನಿಮ್ಮಪ್ಪನ ಮೇಲೆ ಕೇಸ್ ಹಾಕಿದ್ಯಾ? ಹೌದು ಅಪ್ಪ. ನಿಮ್ಮ ತಲೆಯಲ್ಲಿರೋ ಕಸನ ಸ್ವಚ್ಛ ಮಾಡಬೇಕು. ಆವಾಗ್ಲೇನೆ ಕಸದ ಪರ್ಕೆನ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಕರ್ಕೊಂಡು ನಡೀರಿ. ಏಯ್ ನಡಿಯೋ, ಸುಮ್ಮನೆ ನಡಿಯೋ, ನಡಿಯೋ. ಬಿಡಿ. ಕಮಲಾ, ಅಯ್ಯೋ ಬೇಡ, ನಮ್ಮ ಪೊಲೀಸ್ನವ್ರಿಗೆ ಬೇಡ ಅನ್ನೋ. ನಂಜುಂಡಣ್ಣ, ನಾನ್ ನಿಂತಿರೋದು ಭೀಮನ್ ಪಕ್ಕ. ಭೀಮ ನ್ಯಾಯ ಅಂತ ಹೋರಾಡೋನು. ಈಗ ಪೊಲೀಸ್ ನ್ಯಾಯ ಕೊಡಿಸ್ತಾರೆ. ಭೀಮಣ್ಣ, ಹೋಗೋಣ. ಬನ್ನಿ ಎಲ್ರು. ಈಗಲೂ ಕಾಲ ಮಿಂಚಿಲ್ಲ. ಭೀಮರಾವ್ಗೆ ಕೆಲಸ ಕೊಡಿ, ಇಲ್ಲಾಂದರೆ ಪೊರ್ಕೆ ಕ್ರಾಂತಿಯಿಂದ ನಿಮ್ಮಲ್ಲಿರೋ ಎಲ್ಲ ಕೊಳಚೆಯನ್ನು ಶುದ್ಧ ಮಾಡಬೇಕಾಗತ್ತೆ. ನೋಡಪ್ಪ, ನಾನು ನಿನಗೆ ನಿನ್ನೆನೇ ಹೇಳಿದ್ದೀನಿ, ಪ್ರೀತಿಯಿಂದ ಇಂಥ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ ಅಂತ. ಶಾಂತಿಯಿಂದ ಭಿಕ್ಷೆ ಎತ್ಕೊಂಡು ನಿನ್ ಜೀವನ ನಡೆಸ್ಕೊಳಯ್ಯ. ಆದ್ರೆ ಹಠಮಾರಿ ನೀನು ನಮ್ಮ ಮಾತು ಕೇಳಲ್ಲ. ಇವನ್ ಅವತಾರ ನೋಡಿದ್ರೆ ನನ್ಗೆ ಹಳೆ ಗಾದೆ ಒಂದು ಜ್ಞಾಪಕ ಬರುತ್ತೆ, ಖಾಲಿ ಪಾತ್ರೆಗಳು ಸದ್ದು ಜಾಸ್ತಿ ಮಾಡುತ್ತೆ ಅಂತ. ದೊಡ್ಡವರೇ ಬಂದು ಏನ್ ಮಾಡೋಕಾಗದೆ ಹೋಗ್ಬಿಟ್ರು. ಈಗ ನೀನು ನೋಡೋಣ ಏನ್ ಮಾಡ್ತೀಯ ಅಂತ. ನೀನ್ ಸಮರ್ಥನೆ ಮಾಡ್ತಿದ್ಯಲ್ಲ, ಆ ಭೀಮರಾವ್ ತುಂಬಾ ಕಷ್ಟಪಟ್ಟ ಕೆಲಸ ಪಡ್ಕೊಳ್ಳೋದಕ್ಕೆ. ಆದ್ರೆ ಅವನ ಕೈಲಿ ಏನೂ ಆಗ್ಲಿಲ್ಲ. ಆಗ್ಲಿ, ನಿನ್ ಪ್ರಯತ್ನ ನೀನ್ ಮಾಡು, ನೋಡೋಣ ಏನ್ ಮಾಡ್ತೀಯ ಅಂತ. ಅದೇನ್ ಹೇಳ್ದೆ ನೀನು? ಪರ್ಕೆ ತಗೊಂಡು ಕಸ ಹೊಡಿತೀನಿ ಅಂತ. ನಾವು ಕಸ ಅಲ್ಲ, ನಾವು ಆಲದ ಮರದ ಥರ. ನಾವು ದೊಡ್ಡ ವರ್ಗದ ಜನಗಳು, ಈ ಸಮಾಜದ ಗರ್ವ, ಮುಕುಟ ನಾವು. ನೋಡು ಬಾಬಾ, ಕಸ ಮುಕುಟದಿಂದ ಅಲ್ಲ, ಕಾಲಿಂದ ಗುಡಿಸ್ಬೇಕಾಗಿರೋದು. ನನ್ನ ಈ ಮಾತು ನಿನ್ ತಲೆಯಲ್ಲಿ ಚೆನ್ನಾಗಿ ನೆನ್ಪಿಟ್ಕೋ. ಯಾವಾಗ್ಲಾದ್ರೂ ಈ ಸಮಾಜದಲ್ಲಿ ಕಸ ಗುಡಿಸ್ಬೇಕು ಅನ್ನೋ ಸಮಯ ಬಂದಾಗ ಎಲ್ಲದಕ್ಕಿಂತ ಮೊದಲು ನೀನು ಸಮರ್ಥನೆ ಮಾಡ್ಕೊಂಡಿದ್ಯಲ್ಲ, ಅವನು ಮತ್ತೆ ನಿನ್ನ ಗುಡಿಸ್ಬಿಸಾಕ್ತೀವಿ. ನೋಡ್ತಾ ಇರಿ, ಸ್ವಲ್ಪ ತಾಳ್ಮೆಯಿಂದ ನೋಡ್ತಾ ಇರಿ. ಏನೇನು ಶುದ್ಧಿ ಆಗತ್ತೆ, ಯಾರ್ಯಾರು ಸೋಲ್ತಾರೆ, ಯಾರ ಮುಕುಟ ಉಳ್ಕೊಳ್ಳುತ್ತೆ, ಯಾರು ತಮ್ಮ ನಡಿಗೆಯಿಂದ ಇತಿಹಾಸ ರಚಿಸ್ತಾರೆ ಅಂತ. ನಿಮ್ಮ ಕಿವಿಗಳನ್ನ ಅಗಲಿಸಿ ಕೇಳಿ, ಕೇಳಿಸ್ಕೊಳ್ಳಿ. ಏನಾದ್ರೂ ಕಿವಿಗೆ ಬಿತ್ತಾ? ಏನಾದ್ರೂ ಕೇಳಿಸ್ತಿದ್ಯಾ ನಿಮ್ಗೆ? ಏನ್ ಹೇಳ್ತಿದ್ದೀರಿ ಸ್ವಾಮಿ? ಏನ್ ಕೇಳಿಸ್ತಾ ಇದೆ? ಏನೂ ಇಲ್ಲ. ಅಲ್ಲಿ ನೋಡಿ,
ನಡೀಲಿ, ಒಳ್ಳೇದಾಯ್ತು. ಒಳ್ಳೆ ಕೆಲಸನ ಕೊಟ್ಟಿದ್ಯಾ ಇವ್ರಿಗೆ. ಇವ್ರ ಯೋಗ್ಯತೆಗೆ ತಕ್ಕನಾದ ಕೆಲಸ ಕೊಟ್ಟಿದ್ಯಾ ನೀನು ಇವ್ರಿಗೆ. ಇದರಿಂದ ನಮ್ಮೂರು ಬೀದಿಗಳು ಶುಚ ಆಗುತ್ತೆ ಒಂದ್ ಮಟ್ಟಕ್ಕೆ. ಆದರೆ ಇದನ್ನೆಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ನನಗಿನ್ನೂ ಅರ್ಥ ಆಗ್ತಿಲ್ಲ. ಅಂದರೆ ಇದರಿಂದ ಭೀಮ್ರಾವ್ಗೆ ಹೇಗೆ ಕೆಲಸ ಸಿಗುತ್ತೆ ಅಂತ. ನೋಡ್ತಾ ಇರಿ ಹೇಗೆ ಸಿಗುತ್ತೆ ಅಂತ. ಸದ್ಯಕ್ಕೆ ಇಷ್ಟಂತೂ ಅರ್ಥ ಮಾಡ್ಕೊಳ್ಳಿ, ಮುಂದೆ ಒಂದು ದೊಡ್ಡ ಬಿರುಗಾಳಿನ ಏಳೋ ಸಾಧ್ಯತೆ ಇದೆ. ಪ್ರತಿ ಸಲ ನನ್ನ ವಿರುದ್ಧ ಅವನೇ ಗೆಲ್ತಾ ಇದ್ದಾನೆ. ಹಾಗೆ ಪ್ರತಿ ಸಲ ನಾನು ಸೋತು ಅವನ ಮುಂದೆ ನಿಂತ್ಕೊಳ್ಳೋ ತರ ಆಗ್ತಿದೆ. ಜೀಜಾಬಾಯಿ, ಹೊಟ್ಟೆ ಕಿಚ್ಚು ಮತ್ತೆ ಕೋಪ ಒಳ್ಳೇದಲ್ಲ. ಬೇಡ ಅಕ್ಕ, ಇವತ್ ಭಾಷಣ ಕೊಡ್ಬೇಡಿ. ಇಲ್ಲ ಅಂದ್ರೆ ನಾನು ತುಂಬಾ ಕೆಟ್ಟವಳಾಗ್ಬೇಕಾಗತ್ತೆ. ಇನ್ನು ಎಷ್ಟು ಕೆಟ್ಟೋಳಾಗ್ತೀಯ ನೀನು? ಎಲ್ರಿಗಿಂತ ಕೆಟ್ಟೋಳು. ಕೆಟ್ಟತನ ಅಂದ್ರೆ ನೀನು ಎಲ್ರಿಗೂ ಕೆಟ್ಟದನ್ನೇ ಬಯಸೋಳು. ನಾನು ಎಲ್ರಿಗೂ ಕೆಟ್ಟವಳಲ್ಲ. ಕೆಟ್ಟವಳಾಗಿರೋದು ಆ ಭೀಮನಿಗೆ ಮಾತ್ರ. ಹಾಗಂತ ನೀನ್ ಅನ್ಕೊಂಡಿದ್ಯಾ? ನೀನ್ ತಿಳ್ಕೊಂಡಿದ್ಯಾ ಭೀಮನಿಗೆ ಮಾತ್ರ ನಾನು ಕೆಟ್ಟೋಳು, ಬೇರೆಯವ್ರಿಗೆಲ್ಲ ಒಳ್ಳೆಯವಳು ಅಂತ. ಆದ್ರೆ ಅದು ಹಾಗಲ್ಲ. ಯಾರು ಕೆಟ್ಟೋರೋ ಅವ್ರು ಎಲ್ರ ದೃಷ್ಟಿಲೂ ಕೆಟ್ಟವರೇ ಆಗಿರ್ತಾರೆ. ವಿಷಯ ಏನು ಅಂದ್ರೆ ಕೆಲವೊಬ್ರಿಗೆ ಒಳ್ಳೆಯವಳು, ಕೆಲವೊಬ್ರಿಗೆ ಕೆಟ್ಟವರಾಗೋಕೆ ಸಾಧ್ಯನೇ ಇಲ್ಲ. ನೀನೇನ್ ತಿಳ್ಕೊಂಡಿದ್ಯಾ ಜೀಜಾಬಾಯ್? ನೀನು ಒಳ್ಳೆ ಹೆಂಡ್ತಿ ಅಂತನಾ? ಸತ್ಯ ಏನು ಅಂದ್ರೆ ನೀನು ಒಳ್ಳೆ ಹೆಂಡ್ತಿ ಅಂತನೂ ಅನ್ನಿಸ್ಕೊಂಡಿಲ್ಲ. ಮಾತಾಡೋ ಹಕ್ಕು ಸಿಕ್ಕಿದೆ ನಿಮ್ಗೆ, ಏನ್ ಬೇಕಾದ್ರೂ ಮಾತಾಡಿ. ನಿನ್ ತರ ಬಾಯಿಗೆ ಬಂದಂಗ್ ಮಾತಾಡೋಕ್ ಬರಲ್ಲ ನನ್ಗೆ. ನಾನು ಏನ್ ಹೇಳ್ತೀನೋ ಸಾಕ್ಷಿ ಇಟ್ಕೊಂಡೇ ಮಾತಾಡ್ತೀನಿ. ಅಲ್ಲಿ ಮನೆಯವರೆಲ್ಲಾರು ಪರ್ಕೆ ತಗೊಂಡು ಬೀದಿ ಗುಡಿಸ್ತಿದ್ರೆ ನೀನ್ ಅದೇ ಪರ್ಕೆನ ತಂದು ಇಲ್ಲೇ ಸಿತ್ತಿದ್ಯಾ? ಅಲ್ಲಿ ನಿನ್ ಗಂಡ ಎಲ್ರ ಜೊತೆ ಬೀದಿಲಿದಾರಲ್ವಾ, ನೀನು ಅವ್ರ ಜೊತೆ ನಿಂತ್ಕೋಬೇಕಾಗಿತ್ತು. ಗಂಡನ್ ಜೊತೆ ನಿಲ್ಲೋ ಮಾತೆಲ್ಲ ನಿನ್ನ ವಿಷಯದಲ್ಲಿ ದೂರನೇ ಬಿಡು. ಈಗ ನೀನೇ ಯೋಚನೆ ಮಾಡು, ನೀನೆಂತ ಹೆಂಡ್ತಿ ಅಂತ. ಅಕ್ಕ, ಸಾವಿನ ಜೊತೆ ಹೋರಾಟಕ್ಕೆ ನಿಂತಿದ್ರು ನಾನು ಅವ್ರ ಜೊತೆ ನಿಲ್ತಿದ್ದೆ. ಆದ್ರೆ ಅವರು ಭೀಮಂಗ್ ಸಹಾಯ ಮಾಡ್ತಿದ್ದಾರೆ. ಅವ್ರು ಭೀಮಂಗ್ ಸಹಾಯ ಮಾಡ್ಬೇಕಾದ್ರೆ ನಾನು ಅವ್ರ ಜೊತೆ ಹೇಗ್ ನಿಲ್ಲಿ? ರಮಾನ ನೋಡ್ ಕಲಿ. ಗಂಡನ್ ಜೊತೆ ನೆರಳಾಗಿ ಅವನ್ ಹೇಗ್ ಸಹಾಯ ಮಾಡ್ಬೇಕು ಅನ್ನೋದನ್ನ. ಅಕ್ಕ, ನೀವ್ ಹೇಗ್ ತಮಾಷೆ ಮಾಡ್ತೀರಾ ಗೊತ್ತಾ? ಅಷ್ಟಕ್ಕೂ ನೀವ್ ನಿಮ್ ಗಂಡನ್ ಜೊತೆ ಎಷ್ಟು ದಿನ ಸಂಸಾರ ಮಾಡಿದ್ರಿ? ನಂಗ್ ಬುದ್ಧಿ ಹೇಳಕ್ ಬರ್ತಿದ್ದೀರಲ್ಲ. ಇದಕ್ಕಿಂತ ಒಳ್ಳೇದೇನಂದ್ರೆ ನಿಮ್ ಮಾತು ಮತ್ತೆ ಈ ಪೊರ್ಕೆ ಎರಡು ನಿಮ್ಮ ಹತ್ರನೇ ಇರ್ಲಿ. ನಾನು ಹೊರಡ್ತೀನಿ. ಜೀಜಾಬಾಯ್, ಜೀಜಾಬಾಯ್, ನನ್ ಸಂಸಾರ ನಿನ್ ಸಂಸಾರ ತರ ಇದ್ದಿದ್ರೆ ನಾನಿಲ್ಲಿ ಖಂಡಿತ ಬರ್ತಿರ್ಲಿಲ್ಲ. ನನ್ ಬಗ್ಗೆ ಏನ್ ಗೊತ್ತಿದೆ ನಿನ್ಗೆ? ಎಷ್ಟು ಕೆಟ್ಟದಾಗ ಮಾತಾಡ್ತೀಯ ನನ್ ಬಗ್ಗೆ. ತಗೋ, ಇದು ಗುಡಿಸ್ಬಿಡು.
ಇದೇನು ಮಾಡ್ತಾ ಇದ್ದೀರಾ ನೀವು? ಗುಡ್ಸಕ್ಕಾಗಿಲ್ಲ ಅಂತ ಅಂದ್ರೂ ಶುಚಿಯಾಗಿ ಇಟ್ಕೋಬೇಕಲ್ವಾ ನೀನು? ಸ್ವಲ್ಪನೂ ನಾಚಿಕೆ ಇಲ್ವಾ ನಿಂಗೆ? ನಂಗೆ ಯಾಕೆ ನಾಚಿಕೆ ಆಗಬೇಕು? ನೀನು ಕೆಲಸ ಮಾಡ್ತಿದ್ಯಾ, ನಾನು ಕೆಲಸ ಕೊಡ್ತಿದ್ದೀನಿ. ನಿನ್ನ ಸುಮ್ಮನೆ ಬಿಡಲ್ಲ. ಅಣ್ಣ ಸಮಾಧಾನವಾಗಿರಿ. ಭೀಮ ನೋಡಿ, ನಾವು ಸಮಾಧಾನದಿಂದ ಈ ಕೆಲಸನ ಮಾಡ್ತಾ ಇದ್ದೀವಿ, ಹಾಗೆ ಮುಂದುವರ್ಸೋಣ. ಅಕಸ್ಮಾತ್ ನಾವು ಜಗಳ ಕದನ ಮಾಡ್ಕೊಂಡಿದ್ರೆ ಈ ಆಂದೋಲನ ಹಾದಿ ತಪ್ಪೋಗುತ್ತೆ, ಮತ್ತಿದು ಕಾನೂನು ಉಲ್ಲಂಘನೆ ಆಗುತ್ತೆ. ನಾವು ನಮ್ಮ ಹಕ್ಕಿಗಾಗಿ ಈ ಹೋರಾಟನ ಮಾಡ್ತಾ ಇರೋದು, ಅಪರಾಧಿ ಅನ್ನಿಸ್ಕೊಳ್ಳೋದಕ್ಕಲ್ಲ. ಸಮಾಧಾನವಾಗಿರಿ, ನಮ್ಮ ಕೆಲಸನ ನಾವು ನೋಡ್ಕೊಳ್ಳೋಣ. ಬಲ ಸ್ವಲ್ಪ ಸುಮ್ಮನಿರು. ನಿಂತ್ಕೊಳ್ಳಿ. ನೀವು ಭ್ರಮೇಲಿದ್ದೀರಾ. ದೂರ ಮಾಡಕ್ ಪ್ರಯತ್ನಿಸ್ತೀನಿ. ಸ್ವಚ್ಛತಾ ಸಿಬ್ಬಂದಿಗಳು ಎಷ್ಟೇ ಕಷ್ಟಪಟ್ಟು ಶುಚಿ ಮಾಡ್ತಾರೆ, ಆದರೆ ಅದರಿಂದ ಈ ಸಮಾಜ ಶುಚಿ ಆಗೋಲ್ಲ. ಸಮಾಜ ಶುಚಿಯಾಗಿರೋದು ಕಸ ಹಾಕೋದು ಸ್ವಲ್ಪ ಪ್ರಜ್ಞಾವಂತರಾದಾಗ ಮಾತ್ರ. ಬನ್ನಿ. ನಮಸ್ಕಾರ ಸಾಹೇಬ್ರೆ. ಸಾಹೇಬ್ರೆ, ಅದು ನಾವು ಪುರುಷೋತ್ತಮಗೋಸ್ಕರ ಊಟ ತಂದಿದ್ದೀವಿ. ನೀವು ಒಪ್ಪಿಗೆ ಕೊಟ್ರೆ ಕೊಡ್ಬೋದಾ? ನಾವು ಕೊಡಿ. ಜೊತೆಗೆ ಪುರುಷೋತ್ತಮ ಮಾಡಿರೋ ದೊಡ್ಡ ಅಪರಾಧ ಏನೂ ಅಲ್ಲ, ಊಟ ಕೊಡದೆ ಕೂರ್ಸೋದಕ್ಕೆ. ಕೊಡಿ. ತಗೋ ತಗೋ ಪುರುಷೋತ್ತಮ, ಊಟ ಮಾಡು, ತಗೋ. ಸಾಹೇಬ್ರೆ, ಒಂದ್ ವೇಳೆ ನೀವೆಲ್ಲ ಒಟ್ಟಾಗಿ ಭೀಮ್ರಾವ್ನ ತಡಿಲಿಲ್ಲ ಅಂದ್ರೆ ಮುಂದೆ ನಿಮ್ಗೆ ಕಷ್ಟ ಆಗೋಗ್ಬಿಡುತ್ತೆ ಸಾಹೇಬ್ರೆ. ನೋಡಿಬೇಕಾದ್ರೆ ಒಬ್ಬ ಮೂರ್ತಿನ ಭೀಮ್ರಾವ್ ಬೆಳೆಸಿರೋದಕ್ಕೆ ಎಂತ ಕೆಲಸ ಕೊಟ್ಟಿದ್ದಾನೆ ಯೋಚನೆ ಮಾಡಿ ಸಾಹೇಬ್ರೆ. ಇದೇ ತರ ಇನ್ನೊಂದಿಷ್ಟು ಮೂರ್ತಿಗಳು ಹುಟ್ಕೊಂಡ್ರೆ ಹೇಳಿ, ನಮ್ಮ ಸಮಾಜ ಹೇಗಾಗ್ಬೇಡ? ಮತ್ತೆ ಎಲ್ಲನೂ ನೀವೊಬ್ಬರೇ ಹೇಗೆ ಸಂಭಾಳಿಸ್ತೀರಾ? ಎಂಥ ಮಾತು ಅಂತ ಆಡ್ತಿದ್ದೀರಾ ನಂಜುಂಡಣ್ಣ? ಸಾಹೇಬರು ಚೆನ್ನಾಗೇ ಕೆಲಸ ಮಾಡ್ತಿದ್ದಾರಲ್ಲ, ಬೆಳಗ್ಗೆಯಿಂದ ಪರ್ಕೆ ಇಟ್ಕೊಂಡು ಮಾಡ್ತೀಯಾರಲ್ಲ, ಇವ್ರು ಏನಾದರೂ ಮಾಡಿದ್ರಾ? ಕ್ರಾಂತಿ ಬಗ್ಗೆ ಯಾರು ಹೆಚ್ಚು ಮಾತಾಡ್ತಾನೋ ಅವನು ಮೊದಲು ತನ್ನ ಮನೆಗೆ ಕೊಳ್ಳಿ ಇಟ್ಕೋತಾನೆ. ನೋಡಿ ಎಂಥ ಪರಿಸ್ಥಿತಿ ಬಂದಿದೆ ಪುರುಷೋತ್ತಮ್ಗೆ. ತಂದೆಯಾಗಿನೂ ಮಗನಿಂದ ಜೈಲಲ್ಲಿ ಊಟ ಮಾಡೋ ಹಾಗಾಗಿದೆ. ಅವನಿಗೆ ನಾಚಿಕೆ ಆಗ್ಬೇಕು, ಅದು ಬೇರೆ ವಿಷಯ. ಅದು ಸರಿನೇ, ಮಗ ಏನೋ ಮಾಡ್ಬಿಟ್ಟ, ಆದ್ರೆ ಹೆಂಡತಿ ಆದವಳೇನ್ ಕಮ್ಮಿನಾ? ಅಯ್ಯೋ, ಅವಳು ಭೀಮನ್ ಹಿಂಬಾಲ್ಕಿನೇ ಸಾಹೇಬ್ರೆ. ನೋಡಿ, ನಾವು ಕೊನೆ ಪಕ್ಷ ಪುರುಷೋತ್ತಮಗೋಸ್ಕರ ಊಟ ಆದ್ರೂ ತಂದಿದ್ದೀವಿ, ಆದ್ರೆ ಇವನ್ ಹೆಂಡತಿಗೆ ಅದ್ರ ಚಿಂತೆನೇ ಇಲ್ಲ. ಗಂಡ ಊಟ ಮಾಡಾದ್ರೂ ಮಾಡ್ಲಿ, ಬಿಟ್ಟಾದ್ರೂ ಬಿಡ್ಲಿ, ಇದ್ರ ಬಗ್ಗೆ ಚಿಂತೆನೇ ಇಲ್ಲ ಅವಳಿಗೆ. ಅಯ್ಯೋ, ಏನಾಯ್ತು ಅಮ್ಮ? ಊಟ ಮಾಡಿ. ಮಗು ನೀನ್ ತಿನ್ನು, ನಂಗೆ ಯಾಕೋ ಹಸಿವಿಲ್ಲ. ಅಪ್ಪನ ಬಗ್ಗೆ ಚಿಂತೆ ಅಲ್ವಾ? ಅವ್ರು ಹಾಗೇನೆ, ಅದಕ್ಕೆ ಜೈಲ್ಗೆ ಹಾಕಿರೋದು. ಅವರು ಒಳ್ಳೆಯವರಾಗಬೇಕು. ಅವರು ನಿಮಗೆ ತೊಂದರೆ ಕೊಡ್ತಿದ್ರು, ಮತ್ತೆ ನನಗೂ ತೊಂದರೆ ಕೊಡ್ತಿದ್ರಲ್ವಾ ಅಮ್ಮ? ಅಯ್ಯೋ ಅಮ್ಮ, ಯಾಕೆ ಅಳ್ತಿದ್ದೀರಾ ನೀವು? ಆ ಮನುಷ್ಯನ್ಗೋಸ್ಕರನಾ? ಹೋಗಿ ಹೋಗಿ ಆ ಸ್ವಾರ್ಥದ ಮನುಷ್ಯನ್ಗೋಸ್ಕರ ಅಳ್ತಿದ್ದೀರಾ? ಮೂರ್ತಿ, ಹಾಗೆಲ್ಲ ಮಾತಾಡ್ಬಾರ್ದು. ರಮಾತ್ಗೆ ಸ್ವಲ್ಪ ಬುದ್ಧಿ ಹೇಳಿ. ಆ ಮನುಷ್ಯನ್ಗೋಸ್ಕರ ಅಳ್ತಿದ್ದಾರೆ. ಎಷ್ಟೇ ಆದ್ರೂ ಗಂಡ ಅಲ್ವಾ? ಹೆಂಡತಿ ಆದವಳು
ಗಂಡನಲ್ಲಿ ಕೆಟ್ಟದ್ದು ಒಳ್ಳೇದು ನೋಡೋದಿಲ್ಲ. ಹೆಣ್ಣಿಗೆ ಸಂಬಂಧ ಅಷ್ಟೇ ಮುಖ್ಯ. ಹಾಗೆ ಗಂಡ ಆದವನ್ ಹೇಗೆ ಇರಲಿ, ಅವ್ರು ನಮ್ಮವರೇ ಅಲ್ವಾ? ಅಂದ್ರೆ ಅಪ್ಪನ್ನ ಜೈಲಿಗೆ ಕಳ್ಸಿ ಅಮ್ಮನ ದೃಷ್ಟಿಯಲ್ಲಿ ಅಪರಾಧಿಯಾಗಿದ್ದೀನಾ? ನಾನು ಯಾವಾಗ ಹಾಗೆ ಹೇಳ್ದೆ ಮಗನೆ? ನಿಮ್ ಕಣ್ಣಲ್ಲಿ ಬರ್ತಿರೋ ನೀರು ಅದನ್ನೇ ಹೇಳ್ತಿದೆ ಅಮ್ಮ. ನಾನು ನಿಂಗೆ ಹೇಗೆ ಹೇಳಲಿ ಮಗನೆ? ಭೀಮಣ್ಣನ ಒಂದ್ಸಲ ಕೇಳಿ ಬರ್ತೀನಿ. ಅಮ್ಮ, ಅಮ್ಮ, ನೀವು ದಯವಿಟ್ಟು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ತಗೊಳ್ಳಿ, ಮೊದಲು ಊಟ ಮಾಡಿ. ನೀವು ಚಿಂತೆ ಮಾಡಬೇಡಿ. ನಂಜುಂಡಣ್ಣ, ಮಂಚಯ್ಯಣ್ಣ, ಜನಾರ್ದನ್ ಅಣ್ಣ ಎಲ್ಲರೂ ಪುರುಷಿ ಅಣ್ಣಂಗೆ ಊಟ ತಗೊಂಡೋಗಿರ್ತಾರೆ. ರಮ, ನನಗೂ ಗೊತ್ತು, ಅವ್ರು ಖಂಡಿತ ಹೋಗಿರ್ತಾರೆ ಇನ್ನಷ್ಟು ತಲೆ ಕೆಡಿಸೋದಿಕ್ಕೆ. ಆದ್ರೆ ನನಗ್ ಬೇಜಾರಾಗ್ತಿರೋದು, ಯಾಕೆ ಮನುಷ್ಯಂಗೆ ಎಲ್ಲ ಅರ್ಥ ಆಗ್ತಿಲ್ಲ. ನಾನು ಇವ್ರನ್ನ ಎಷ್ಟು ಪ್ರೀತಿ ಮಾಡ್ತೀನಿ. ನಮ್ಮಂತವ್ರಿಗೆ ನಮ್ ಗಂಡನೇ ಇಡೀ ಜಗತ್ತು. ಆದ್ರೆ ಗಂಡ ಅನ್ಸ್ಕೊಂಡವನು ತನ್ನ ಸ್ವಾರ್ಥಕ್ಕೆ ತನಗಿಷ್ಟ ಬಂದ ಹಾಗೆ ಬದುಕ್ತಾನೆ. ಇವರೆಲ್ಲ ಯಾಕಾದ್ರೂ ಹೀಗಿರ್ತಾರ? ಈ ಗಂಡಸರು ಯಾಕೆ ಹೇಗೆ ರಮ್ಮ? ಸಮಾಧಾನ ಮಾಡ್ಕೊಳ್ಳಿ. ದೊಡ್ಡ ಹೋರಾಟ ಅಮ್ಮ ಇದು. ಜಾತಿ ಹೋರಾಟದ ಜೊತೆಗೆ ಹೆಣ್ಣು ತನ್ನ ಹಕ್ಕಿಗೋಸ್ಕರ ಹೋರಾಡಬೇಕಾಗಿದೆ ಈಗ. ಈ ಹೋರಾಟಕ್ಕೆ ಶಕ್ತಿ ಬೇಕೇ ಬೇಕಲ್ವಾ? ಮಗನೇ ಭೀಮಾ, ನೀನು ಒಳ್ಳೆ ಕೆಲಸನೇ ಮಾಡಿದೀಯ. ಜನರನ್ನ ಗುಂಪಾಗಿ ವಿಂಗಡಿಸಿ ಆನಂದ, ಬಾಲ, ಕರುಣ, ಲಕ್ಷ್ಮಿ ಇವರೆಲ್ಲ ಒಂದೇ ಕಡೆ ಕಳಿಸಿ ಇನ್ನೊಂದಷ್ಟು ಜನ ಆಂದೋಲನಕ್ಕೆ ಕಳಿಸಿದೀಯ. ನೀನು ಒಂದು ವಿಷಯದ ಬಗ್ಗೆ ಗಮನ ಕೊಡಲೇಬೇಕು. ನಿನ್ನ ಸಮೂಹದ ಪ್ರತಿಯೊಬ್ಬ ಸದಸ್ಯ ಊಟ ತಿಂಡಿ ಸರಿಯಾಗಿ ಮಾಡಿದ್ರೋ ಇಲ್ಲೋ ಅಂತ ತಿಳ್ಕೋಬೇಕು. ಆಗ್ಲಿ ಅಪ್ಪ, ನಾನು ಗಮನ ಕೊಡ್ತೀನಿ. ಭೀಮಣ್ಣ, ಭೀಮಣ್ಣ! ಒಂದ್ ಪ್ರಶ್ನೆ ಕೇಳಬೇಕಿತ್ತು. ಕೇಳು. ನಾನು ನಮ್ಮ ಅಪ್ಪನ್ನ ಕಾನೂನು ಕೈಗೆ ಒಪ್ಸಿ ಪಾಠ ಕಲಿಸ್ಬೇಕು ಅನ್ಕೊಂಡಿದ್ದು ಸರಿನಾ ತಪ್ಪ? ಸರಿನೇ ಮಾಡಿದೆ. ಆದ್ರೆ ನಮ್ಮಮ್ಮ ನನ್ನನ್ನು ಆರೋಪಿ ತರ ನೋಡ್ತಿರೋದು ಸರಿನಾ ತಪ್ಪ? ಮೂರ್ತಿ, ನಿನ್ನ ಈ ಪ್ರಶ್ನೆಗೆ ಸರಿ ತಪ್ಪು ಅಂತ ಉತ್ತರ ಕೊಡೋಕ್ಕಾಗೋಲ್ಲ. ಮತ್ತೆ ನೋಡು ಪುಟ, ಕಾನೂನು ಪ್ರಕಾರ ಮಾತಾಡೋದು ಬೇಡ. ನಿಮ್ಮಪ್ಪ ಕೆಟ್ಟವರು ಒಳ್ಳೆಯವರು ಅನ್ನೋದನ್ನ ಸ್ವಲ್ಪ ಬದಿಗಿಟ್ಟು ಮಾತಾಡೋಣ. ಮೊದಲನೇದಾಗಿ ನಿನಗೆ ಬೆದರಿಕೆ ಹಾಕಿದ್ದಾರೆ. ನಿಮ್ಮ ತಾಯಿನ ಸಾಯಿಸಬೇಕು ಅಂತ ಯೋಚನೆ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಯೋಚನೆ ಮಾಡೋದು ತಪ್ಪಲ್ಲ. ಹಾಗೆ ಅವ್ರ ಬಗ್ಗೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದು ಅದು ಖಂಡಿತ ತಪ್ಪಲ್ಲ. ನಿಮ್ಮ ತಾಯಿಗೆ ದುಃಖ ಆಗೋದು ಸಹಜನಪ್ಪ ಮೂರ್ತಿ. ಕೋರ್ಟ್ ಮುಂದೆ ಹೋದಾಗ ಬಹುಶಃ ನಿಮ್ಮ ತಂದೆನ ಬಿಡುಗಡೆ ಮಾಡ್ಬೋದೇನೋ. ಆದರೆ ನನ್ನ ಪ್ರಕಾರ ಅಂಥ ದೊಡ್ಡ ತಪ್ಪೇನು ಮಾಡಿಲ್ಲ ನಿಮ್ಮಪ್ಪ. ಠಾಣೆಗೆ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡು. ನಿಮ್ಮ ತಂದೆ ಅವ್ರನ್ನ ಬಹುಶಃ ಅವ್ರು ಕಳಿಸ್ಕೊಡ್ಬೋದೇನೋ. ಸರಿ, ಹಾಗಾದ್ರೆ ನಾನು ಏನು ಹೇಳಕ್ ಹೋಗಲ್ಲ. ನಮ್ಮಮ್ಮ ಏನಾದ್ರೂ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರೆ ಅನ್ಕೊಳ್ಳಿ ಬಿಡಿ. ಇಲ್ಲ ಮೂರ್ತಿ, ನನಗನ್ಸೋ ಪ್ರಕಾರ ನೀನು ಠಾಣೆಗೆ ಹೋಗಿ ನಿಮ್ಮ ತಂದೆನ ಬೆಳೆಸ್ಕೊಂಡು ಬರೋದೇ ಒಳ್ಳೇದು ಅಂತ. ಈ ಮೂಲಕ ನೀನು ಸಾಬೀತು ಮಾಡ್ಬೋದು ತಪ್ಪು ಮಾಡಿದ್ರೆ ನೀನು ನಿನ್ನ ತಂದೆಗೆ ಬುದ್ಧಿ ಕಲಿಸೋದಕ್ಕೆ ಠಾಣೆಗೂ ಹೋಗ್ಬಲ್ಲೆ ಅಂತ.
ಮತ್ತು ನಿನ್ನ ತಂದೆ ಆಗಿರೋದ್ರಿಂದ ಅವ್ರಿಗೆ ಬುದ್ಧಿ ಹೇಳಿ ಅವ್ರನ್ನ ವಾಪಸ್ ಮನೆಗೆ ಕರ್ಕೊಂಡು ಬರಬಹುದು ಅಂತ. ಇದು ನೀನು ಏನು ಅನ್ನೋದನ್ನು ತೋರಿಸುತ್ತೆ. ಮತ್ತು ನೀನು ನ್ಯಾಯಪರ ಹೋಗ್ತೀಯ. ಆಗ್ಲಿ ಭೀಮಣ್ಣ.